ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಗುರುಪೂರ್ಣಿಮೆ ಆದ ನಂತರ ಸುಮಾರು ದಿನಗಳಿಂದ ಸರಿಯಾಗಿ ವಿಡಿಯೋ ಬಿಡೋಕ್ಕಾಗ್ತಾಯಿಲ್ಲ. ಸೊ ಬೆಳಗಿನ ಜಾವ 48 ದಿನಗಳ ಒಂದು ಹೋಮ ಮಾಡ್ತಾಯಿದ್ದೀವಿ. ಅದು ಬೆಳಗಿನ ಜಾವ 3:30ಗೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 5 ಗಂಟೆಗೆ ಮುಗಿಯುತ್ತೆ. ಇದು 48 ದಿನಗಳ ಒಂದು ಹೋಮ ಮಾಡ್ತಾಯಿದ್ದೀವಿ. ಓಕೆ, ಆ ಹೋಮದ ಬಗ್ಗೆ ಆಮೇಲೆ ಡೀಟೇಲ್ಸ್ ಕೊಡ್ತೀನಿ. ಸೊ ಈ ಒಂದು ಅನುಭವ ಬಂದು ಬೇರೆ ಯಾರ್ದು ಅಲ್ಲ, ನಮ್ಮ ವೈಫ್ದು, ಅಂದರೆ ನನ್ನ ಹೆಂಡತಿಯದೇ ಈ ಒಂದು ಅನುಭವ. ಇದು ಜಸ್ಟ್ ರೀಸೆಂಟಾಗಿ ನಿನ್ನೆ ನಡೆದಿದೆ. 6/8/2024 ಈ ಒಂದು ಅನುಭವ ನಡೆದಿರುತ್ತೆ. ಇವ್ರು ಏನು ಮಾಡ್ತಾರೆ, ಎಲ್ಲೆಲ್ಲಿ ಒಂದು ಸ್ಟಾಲ್, ಅಂದರೆ ಒಂದು ಈ ಮಾಲ್ಗಳಿರ್ತಾವಲ್ಲ, ಅಲ್ಲಿ ಸ್ಟಾಲ್ ಹಾಕ್ತಾರೆ. ಇವರು ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಬಟ್ಟೆಗಳನ್ನು ಹಾಕ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಧಾರವಾಡದಲ್ಲಿ ಒಂದು ಇರುತ್ತೆ ಅದು ಫಂಕ್ಷನ್ನು, ಅಲ್ಲಿ ಹೋಗ್ಬಿಟ್ಟು ಸ್ಟಾಲ್ ಹಾಕಿರ್ತಾರೆ. ಸ್ಟಾಲಿಗಂತ ಇವರು ಹೋಗೋ ಟೈಮಲ್ಲಿ ಈ ಧಾರವಾಡದಲ್ಲಿ ನಿಮ್ಗೆ ಗೊತ್ತಿರಬೇಕು, ಚಿಗರಿ ಬಸ್ ಅಂತ ಬರುತ್ತೆ. ಆ ಚಿಗರಿ ಬಸ್ಸಲ್ಲಿ ಇವರು ಕೂತ್ಕೊಂಡ್ಮೇಲೆ ಸೊ ಅವನು ಒಂದು ಸ್ವಲ್ಪ ಕಂಡಕ್ಟ್ರ್ ಜೊತೆ ಏನೇನೋ ವಾದ ಮಾಡಿ ಆ ಒಂದು ಟೆನ್ಷನಲ್ಲಿ ಏನಾಗೋಗ್ಬಿಟ್ಟಿದೆ, ಒಂದು ಬ್ಯಾಗು ಆ ಚಿಗರಿ ಬಸ್ಸಲ್ಲಿ ಬಿಟ್ಬಿಟ್ಟು ಇವರು ಕೆಳಗಡೆ ಇಳಿದಿದ್ದಾರೆ. ಆ ಒಂದು ಸಮಸ್ಯೆ ಹೆಂಗಾಗೋಯಿತು ಅಂದರೆ, ಅವರು ಚಿಗರಿ ಬಸ್ಸು ಅಂತ ಅಷ್ಟೊಂದು ಕನ್ಫರ್ಮಾಗಿ ನನಗೆ ಅದು ನೆನಪು ಬರ್ತಾಯಿಲ್ಲ, ನನಗೆ ಹೇಳಿರೋದವರು. ಬಟ್ ಅಂದ್ಕೊಳ್ಳಿ, ಈ ಸಿಟಿ ಬಸ್ ಥರ ಇರುತ್ತೆ ಅದು. ಆ ಬಸ್ಸಲ್ಲಿ ಇವರು ಕೂತ್ಕೊಂಡು ವಾಪಸ್ಸು ಇಳಿಯುವಾಗ ಅದು ಒಂದು ಬ್ಯಾಗು ಅಲ್ಲೇ ಬಿಟ್ಬಿಟ್ಟು ಇಳಿದಿದ್ದಾರೆ. ಅದು ನೋಡಿ ಅವರು ಆ ಬಸ್ಸಿಗೆ ಮೂವಿಂಗ್ ಆಗೋಯ್ತು ಅದು ಬಸ್ಸು. ಓಕೆ, ಇವರು ಹೋಗುವಂಥ ಜಾಗಕ್ಕೆ ಹೋಗಿ ಅಲ್ಲೇ ಅದು ಬಸ್ ಸ್ಟಾಪಿಂದ ರೀಸೆಂಟಾಗಿ ಒಂದು ಸ್ವಲ್ಪ ದೂರನೇ ಅದು ಜಾಗ. ಸೊ ಧಾರವಾಡದಲ್ಲಿ ಇದು ಗೊತ್ತಿರುತ್ತೆ, ಅದು ನಿನ್ನೆ ಫಂಕ್ಷನ್ ಇತ್ತಲ್ಲಿ. ಸೊ ಇಷ್ಟಾಯಿತು. ಅದಾದಮೇಲೆ ಇವ್ರು ಹೋಗ್ಬಿಟ್ಟು ಬಟ್ಟೆ ಓಪನ್ ಮಾಡ್ತಾರೆ, ಎಲ್ಲ ಹಾಕಿ ಸ್ಟಾಲ್ನ ಹಾಕಿ ಫಿಕ್ಸ್ ಮಾಡೋಣ ಅಂತ ರೆಡಿ ಮಾಡ್ತಾರೆ. 4 ಅವರ್ ಆದಮೇಲೆ ಇವರಿಗೆ ಬ್ಯಾಗ್ ನೆನಪು ಬಂದಿದೆ. ಸೊ ವಿಚಿತ್ರ ಅದು. ಇವ್ರಿಗೆ ಒಂಥರ ಶಾಕ್ ಆಗೋಯ್ತು. ಏನು ಮಾಡೋದಪ್ಪ ಇದು, ಒಂದು ಬ್ಯಾಗೇ ಕಾಣ್ತಾ ಇಲ್ಲಲ್ಲ, ಅಲ್ಲೇ ಬಸ್ಸಲ್ಲೇ ಬಿಟ್ಟಿದ್ದೀನಿ ನಾನು. ಸೊ ಇವ್ರೇನು ಮಾಡಿದ್ದಾರೆ, ಇವ್ರ ಕೈಯಲ್ಲಿ ಒಂದು ಏನಪ್ಪ ಅದರ ಹೆಸರು, ಟಿಕೆಟು. ಓಕೆ, ಟಿಕೆಟ್ ಇತ್ತು. ಆ ಟಿಕೆಟು ಇವ್ರ ತಲೆಯಲ್ಲೇನು, ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಈ ಟಿಕೆಟ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ನಮಗೆ ಸಿಗ್ಬೋದು ಅನ್ನೋದೊಂದು ಥಾಟ್ಸು, ಅದು ಒಂದು ತಲೆಯಲ್ಲಿ ಬಂದಿದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಇವರಿಗೆ ಎಲ್ಲಿ ಹೋಗಬೇಕು ಅಲ್ಲೇ ಕೂತ್ಕೊಂಡಿದ್ದಾರೆ. ಆದರೆ ಒಂದು ಏನೋ ಅವ್ರ ಮನಸ್ಸಲ್ಲಿ ಇಲ್ಲಿಂದ ಎದ್ದು ಹೋಗು, ಇವಾಗ ಸದ್ಯನೇ ಎದ್ದೋಗಿ ನೀನು ಅಂದ್ಕೊಂಡು ಇವ್ರಿಗೆ ಕೂತ್ಕೊಳ್ಳೋಕ್ಕೆ ಆಗಿಲ್ಲ. ಅಲ್ಲಿ ಇವರು ಮಹಾರಾಜರು ನೆನೆಸ್ಕೊಂಡು ಅಳ್ತಾ ಇದ್ದಾರೆ. ಇವ್ರ ಮನಸ್ಸಲ್ಲೇನು, ಮಹಾರಾಜರು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ. ಓಕೆ, ಅಷ್ಟಾದಮೇಲೆ ಕೊನೆಗೇನಾಯಿತು, ಇವರು ಬಸ್ ಸ್ಟಾಪ್ ಹತ್ರ ಹೋಗ್ತಾರೆ. ನೀವು ನಂಬಲ್ಲ ವೀಕ್ಷಕರೇ,
ಒಂದು ಅದೇ ಬಸ್ಸು ಅಲ್ಲಿ ಬಂದು ನಿಂತ್ಕೊಂತು. ಬಹುಶಃ ದ ರಾ ಬೇಂದ್ರೆ ಬಸ್ ಅನ್ಕೋತೀನಿ, ಯಾವುದಂತ ಬಸ್ ಕರೆಕ್ಟಾಗಿ ಹೇಳಿಲ್ಲ ನಂಗೆ ಅವರು. ಒಂದು ಬಸ್ ಬಂದು ನಿಂತ್ಕೊಳ್ಳುತ್ತೆ. ಇವ್ರು ಏನು ಮಾಡಿಬಿಡ್ತಾರೆ, ಈ ಬಸ್ನವ್ರು ಕೇಳಿದ್ರೆ ಏನಾದರೂ ಐಡಿಯಾ ಬರುತ್ತೆ ಅಂಥೇಳಿ ಸಡನ್ನಾಗಿ ಆ ಬಸ್ ಹತ್ತು ನೋಡಿದ್ರೆ ಇವರು ಯಾವ ಬಸ್ಸಿಂದ ಇಳಿದಿದ್ರೋ ಅದೇ ಬಸ್ ಅದು, ಅದೇ ಡ್ರೈವರು, ಅದೇ ಕಂಡಕ್ಟ್ರು. ಏನು ಅಂದರೆ ಇವ್ರಿಗೆ ಹೆಂಗೆ ಇದು ಸಾಧ್ಯನಾ? ಇದು ಹೆಂಗೆ ಆಗಕ್ಕೆ ಸಾಧ್ಯ ರೀ? ಇದು ಕಡಿಮೆ ಅಂದರೂ ಸುಮಾರು ಒಂದು 10,000 ರೂಪಾಯಿ ಬಟ್ಟೆ ಅದರಲ್ಲಿತ್ತು. ಎಷ್ಟು ಖುಷಿಯಾಗಿ ಹೋಗ್ಬಿಟ್ರು ಅಂದರೆ ಅವರು, ಅನ್ಬಿಲೀವೇಬಲ್ ಮಿರಾಕಲ್ ಇದು ನಮ್ಮ ಜೀವನದಲ್ಲಿ ಅಂತ. ಸೊ ಅವ್ರಿಗೆ ಡ್ರೈವರ್ಗಳಿಗೆ ಥ್ಯಾಂಕ್ಸ್ ಹೇಳಿ ಸೊ ಆ ಬ್ಯಾಗ್ನ ತೊಗೊಂಡು ಬಂದು ಅಂಗಡಿ ಸ್ಟಾರ್ಟ್ ಮಾಡಿದ್ದಾಯಿತು. ಇದು ಸ್ವಂತ ನನ್ನ ಧರ್ಮಪತ್ನಿಯವರ ಒಂದು ಎಕ್ಸ್ಪೀರಿಯೆನ್ಸ್ ಇದು. ಅಂದರೆ ನೋಡಿ ಎಷ್ಟು ವಿಚಿತ್ರ ಅನಿಸುತ್ತೆ, ಎಷ್ಟು ಗ್ರೇಟೆಸ್ಟ್ ಮಿರಾಕಲ್ ಅನಿಸುತ್ತೆ ಅಂದರೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ, ನಮ್ಮ ದತ್ತ ಮಹಾರಾಜರಿಗೆ ಪ್ರಪ್ರಥಮವಾಗಿ ಹುಬ್ಬಳ್ಳಿಯ ಒಬ್ಬ ಭಕ್ತರು ಒಂದು ಬೆಣ್ಣೆ ಅಲಂಕಾರನ ಮಾಡಿಸಿದ್ದಾರೆ. ಅವರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.